ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀನಿ, ಆದ್ರೂ ಕೂಡ ಸಮಸ್ಯೆಯಿಂದ ಹೊರಗಡೆ ಬರಕ್ಕಾಗ್ತಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ಆದಷ್ಟು ಬೇಗ ನಿಮ್ಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ. ಹೆಣ್ಣು ಮಕ್ಕಳು ಮೊದಲನೇ ಬಾರಿ ಋತುಮತಿ ಆದಾಗ ಈ ಒಂದು ಪೀರಿಯಡ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆ ಸಮಯ ಕೂಡ ನಾವು ನೋಡ್ಬೇಕು. ಹೆಣ್ಮಕ್ಳಿಗೆ ಇದು ಒಂದ್ ರೀತಿಯಾಗಿರುವಂತ ಎರಡನೇ ಜನನ ಅಂತ ಹೇಳ್ತಾರೆ. ಸೊ ಮರುಹುಟ್ಟು ಅಂತೆಲ್ಲ ಕೂಡ ಹೇಳ್ತಾರೆ. ಇದನ್ನ ನಾವ್ ಯಾವ ರೀತಿ ಪರಿಗಣಿಸ್ಬೇಕಾಗತ್ತೆ? ಸಾಕಷ್ಟು ಜನ ಅವ್ರವರ ಪದ್ಧತಿಯ ಅನುಗುಣವಾಗಿ ಮಾಡ್ಕೊಂಡಿರ್ತಾರೆ. ಕೆಲವರು 5 ದಿನ 11 ದಿನ ಆದ ತಕ್ಷಣ ಪುಣ್ಯ ಮಾಡಿ ಒಳಗಡೆ ಕರ್ಕೊಳ್ಳುವಂಥದ್ದು ಈ ರೀತಿ ಮಾಡ್ತಾರೆ. ಇನ್ ಕೆಲವರು ಸಾಕಷ್ಟು ಶಾಸ್ತ್ರಗಳೇ ಇರುತ್ತೆ ಅವ್ರದ್ದು ಅಂತಾನೆ ಹೇಳ್ಬೋದು. ಇದನ್ನ ಓವರ್ ಆಲ್ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಬೇಕಾಗತ್ತೆ? ಹೆಣ್ಣು ಮಕ್ಕಳಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಈ ಒಂದು ದಿನ ಅಂತ ಹೇಳ್ತೀರಾ? ಇದನ್ನ ನಾವು ಆ ಸಮಯ ಕೂಡ ಕೇಳ್ತಾರೆ, ಕೆಲವರು ಪುರೋಹಿತರನ್ನ ಹೋಗಿ ಕೇಳ್ಕೊಂಡು ಬರ್ತಾರೆ. ಒಳ್ಳೆ ಸಮಯದಲ್ಲಿ ಆಯ್ತಾ ಇಲ್ವಾ, ಏನ್ ಹೇಳ್ತೀರಾ? ಅದಕ್ಕೇನಾದ್ರೂ ದೋಷ ಇದೆಯಾ, ಪರಿಹಾರ ಮಾಡ್ಕೊಳ್ಬೇಕಂತ? ಈ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಒಳ್ಳೆ ಸಬ್ಜೆಕ್ಟೇ. ಅದು ಹೆಣ್ಣು ಮಕ್ಕಳು ಇರೋಂಥವ್ರಿಗೆ, ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರತಕ್ಕಂತಹ ನೋವುಗಳಿಗೆ. ಈಗ ಗಂಡನ ಮನೆಯಲ್ಲಿ ತುಂಬ 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 ನೋವುಗಳಿಗೆ, ತೊಂದರೆಗಳಿಗೆ ಸಿಲುಕೊಂಡಿದ್ದಾರೆ ಅಂತಂದರೆ 80% ಈ ಕಾರಣ. ಇನ್ನು ಜನನದ್ದು ಒಂದು 20% ಇರುತ್ತೆ. ಇನ್ನು ಮದುವೆಗಳಲ್ಲಿ ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳು, ಜಾತಕಾದಿಗಳಿಂದ ನೋಡಿರ್ತಕ್ಕ ಕೆಲವು ತಪ್ಪುಗಳು, ಹೀಗೆ ಕೆಲವೆಲ್ಲ ಇರ್ತವೆ. ಆಮೇಲೆ ಪ್ರಾರಬ್ಧ ಕೂಡ. ಹಾಗೆ ಒಟ್ಟಾರೆ ಎಲ್ಲವನ್ನು ಕ್ರೋಢೀಕರಿಸಿ ನಾವು ಎಲ್ಲದರೂ ಸ್ವಲ್ಪ ತೆಗಿತಾ ಬರಬೇಕು. ಈಗ ಮನೆ ಚೆನ್ನಾಗಿ ಕಾಣಬೇಕು ಅಂದರೆ ನೀವು ಚೆನ್ನಾಗಿ ಕಸ ಗುಡಿಸಿರ್ಬೇಕು. ಇನ್ನೂ ಚೆನ್ನಾಗಿ ಕಾಣಬೇಕು, ಪೇಂಟ್ ಹೊಡಿಬೇಕು. ಪಾತ್ರೆಗಳೆಲ್ಲ ಚೆನ್ನಾಗಿ ಫಳ ಅಂದ್ರೆ ಹೊಳಿಬೇಕು ಅಂದರೆ ತೊಳಿಬೇಕು. ಎಷ್ಟು ಕೆಲಸ ಇದೆ ನೋಡಿ. ಹೌದು, ಒಂದಕ್ಕೊಂದು ಲಿಂಕ್ ಹೇಗಿದೆ ನೋಡಿ. ಹಾಗೆ ಪ್ರತಿಯೊಂದನ್ನು ಗಮನಿಸ್ತಾನೆ ಬರಬೇಕು. ಮನುಷ್ಯ ಭಗವಂತನೇ ತುಂಬ ಬ್ಯುಸಿ ಆಗಿರ್ತಂತ ಒಂದು ಕೆಲಸದಲ್ಲಿ. ಹಾಗಾಗಿ ಮನುಷ್ಯ ಅನ್ನುವವು ಕೂಡ ಹಾಗೇನೆ. ಈಗ ನೀವು ಕೇಳಿದ ಪ್ರಶ್ನೆಗೆ ನಾವು ಮಾತಾಡೋದಾದರೆ, ಹೆಣ್ಣು ಮಗುವಿಗೆ ಪ್ರಥಮ ಋತುಕಾಲ, ಪ್ರಥಮ ಋತುದರ್ಶನ, ಪ್ರಥಮ ಋತು ಅಂತ ಏನು ಆಗುತ್ತೋ ನಿಜ, ಅದು ಬೆಳಗ್ಗೆ ಸಮಯವಾದರೆ ಉತ್ತಮ ಸಮಯ, ಬೆಳಗಿಂದ ಮಧ್ಯಾಹ್ನವಾದರೆ ಮಧ್ಯಮ, ಸಾಯಂಕಾಲವಾದರೆ ಅಧಮ ಋತು ಆದರೆ. ಆಮೇಲೆ ಕೆಲವೊಂದು ಅಗ್ನಿ ನಕ್ಷತ್ರಗಳಿದ್ದಾವೆ, ಅದರಲ್ಲಿ ಆದರೆ ಬಹಳ ಕಷ್ಟ. ಅದಕ್ಕೆ ಕೆಲವೊಂದು ಪರಿಹಾರ ಇದ್ದೇ ಇರುತ್ತಲ್ಲ. ಈಗ ಆರೋಗ್ಯ ಕೆಟ್ಟಾಗ ಹೇಗೆ ಡಾಕ್ಟರ್ ಹೋದ್ರೆ ಅದಕ್ಕೊಂದು ನಮಗೆ ಮೆಡಿಸಿನ್ ಸಿಗುತ್ತೆ ನಮಗೆ, ಹಾಗೆಯೇ ಇಲ್ಲಿ ಕೂಡ ಇದ್ದೇ ಇರುತ್ತೆ. ಕೆಲವು ರೆಮಿಡೀಸ್ ಇರ್ತವೆ. ಈ ಮಗು ಆಗಿರತಕ್ಕಂತಹ ಆ ಸಮಯಕ್ಕೆ ಸಂಬಂಧಪಟ್ಟ ಹೋರಾಟ ಮೀನ್ಸ್ ಯಾರು ಅಧಿಪತಿ ಆಗಿದ್ದನೋ ಈ ಮಗು ಧರಿಸಿರ್ತಕ್ಕಂತಹ ಉಡುಪುಗಳಿಗೂ ಜೊತೆಗೆ ಆ ಮಗು ಆಗಿರತಕ್ಕಂಥ ದಿನಶುದ್ಧಿ, ಯಾವ ದಿನ ಇದೆ, ಇಷ್ಟನ್ನೂ ಕೂಡ ಗಮನಿಸಿದಾಗ ಅದಕ್ಕೆ ಹೆಣ್ಣು ಮಗುವಿಗೆ 2ನೇ ಜನನ ಇದು ಅಂತ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಆವಾಗಿನ ಕುಂಡಲಿ ತೆಗೆದು ನೋಡಿದಾಗ ಆ ಕುಂಡಲಿನಲ್ಲಿ ಉಚ್ಚ ಸ್ಥಾನದಲ್ಲಿ ಕೆಲವು ಗ್ರಹಗಳಿತ್ತು. ತುಂಬ ಚೆನ್ನಾಗಿ ಈ ಮಗುವಿಗೆ ದಶಮದ್ದಾಗಿರ್ಬೋದು, ದ್ವಿತೀಯದ್ದಾಗಿರ್ಬೋದು, ಪಂಚಮದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಶುಭ ಗ್ರಹಗಳಿತ್ತು ಅಂತಂದರೆ ತುಂಬ ಒಳ್ಳೆಯದು ನಡೆಯುತ್ತೆ. ಏನೇ ನಡೆದರೂ ಏನೇ ನಡೆಯದಿದ್ದರೂ ಕೆಲವೊಂದಕ್ಕೆ ಸಣ್ಣ ರೆಮಿಡೀಸ್ ಇರ್ತವೆ. ಈಗ ಹೇಗೆ ಅಂತಂದರೆ ಪಂಚಗವ್ಯ ಪ್ರಾಶನ ಮಾಡಿಸು ಅಂತ ಹೇಳ್ತಾರೆ. ಈ ಮಗುವಿನ ಕರೆಕ್ಟಾಗಿ ಕರ್ಕೊಳ್ಬೇಕಾದ್ರೆ 11 ದಿನಗಳಿಗೆ ಕರ್ಕೊಳ್ಬೇಕು. ಅಲ್ಲಿ ತನಕ ಈ ಮಗುವನ್ನ ಮನೆಯಲ್ಲೇ ಜೋಪಾನ ಮಾಡ್ತಾ ಇಟ್ಕೊಂಡಿದ್ದು 11ನೇ ದಿನ ಈ ಮಗು ಸ್ನಾನ ಮಾಡಿಸಿ ತದನಂತರ ಏನು ಪಂಚ ಪುಣ್ಯಾಹವನ್ನು ಮಾಡ್ತಕ್ಕಂತಹದ್ದು, ಪುಂಡರೀಕಾಕ್ಷನನ್ನು ಆವಾಹನೆ ಮಾಡ್ತಾ ಪುಣ್ಯಾಹ ಆಯಿತು. ಅದಾದಮೇಲೆ ಪಂಚಗವ್ಯ ಪ್ರಾಶನ ಅಂತ ಹೇಳ್ತಾನೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಈ 5 ಕೂಡ ಆವಾಹನೆ ಮಾಡಬೇಕು. ಒಂದೊಂದು ದೊನ್ನೆಗಳಲ್ಲೂ ಲೋಟದಲ್ಲಿ ಹಾಕಿ ಆವಾಹನೆ ಮಾಡಿ, ಈ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಆ ಮಗುಗೆ ಯಾರ್ಯಾರು ಸಂಬಂಧ ಇರ್ತಾರೆ ಅವರೆಲ್ಲರಿಗೂ ಕೂಡ ಇದನ್ನು ತೀರ್ಥದ ರೂಪದಲ್ಲಿ ಕೊಟ್ಟಾಗಲೇ ಇದು ನಮಗೆ ಇಲ್ಲಿ ತನಕ ಇದ್ದದ್ದು ಏನಿತ್ತು, ನೀವು ಏನಂತ ಕರಿತೀರೋ ಅದನ್ನು ಅಂಟು ಅಂತ ಕರಿತೀರೋ, ಪುರುಡು ಅಂತ ಕರಿತೀರೋ, ಮತ್ತೊಂದು ಕರಿತೀರೋ, ಋತುಶಾಂತಿಗಾಗಿ ಈ ದೋಷ ನಿವೃತ್ತಿ ಆಗ್ತಕ್ಕಂತಹದ್ದು ಒಂದು ಭಾಗಶಃ ಕ್ಲಿಯರ್. 2ನೇದು, ಈ ಮಗು ಯಾವ ಬಟ್ಟೆ ಧರಿಸಿತ್ತೋ ಆ ಬಟ್ಟೆಯನ್ನು ಆ ಮಗುವಿನ ಸಮಾನರಾಗಿರತಕ್ಕಂತಹ ಫ್ರೆಂಡ್ಸ್, ಸ್ನೇಹಿತರು ಅಥವಾ ಅವ್ರ ಸಂಬಂಧಿಕರಿಗೆ 3 ಜನಕ್ಕೆ ಅಥವಾ 5 ಜನಕ್ಕೆ ವಸ್ತ್ರದಾನವನ್ನು ಕೂಡ ಮಾಡು ಅಂತ ಹೇಳ್ತಾನೆ. ಇನ್ನೂ ಅಗ್ನಿ ನಕ್ಷತ್ರ ಇತ್ತು ಅಂತಂದರೆ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸಿ
ಅದು ಕಬ್ಬಿನ ಹಾಲಿಂದಲೂ ಮಾಡಿಸ್ತಕ್ಕಂತಹದ್ದನ್ನು ಇರುತ್ತೆ. ಹೆಚ್ಚಿಗೆ ಕುಂಕುಮದಿಂದ ಅಭಿಷೇಕವನ್ನು ಮಾಡಲಿಕ್ಕೂ ಕೂಡ ಶಾಸ್ತ್ರ ಹೇಳುತ್ತೆ. ಅದಾದ ನಂತರ ಮಡಿಲು ತುಂಬೋದು, ಸೀರೆಯನ್ನು ಕೊಟ್ಟು ಬರತಕ್ಕಂಥದ್ದು. ಈ ಪುಣ್ಯ ಆದ ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಆ ಮಗುನ. ಆ ಮಗು ಇಷ್ಟವಾಗಿರ್ತಕ್ಕಂಥ ವರ್ಣದ ವಸ್ತ್ರವನ್ನು ಕೂಡ ಅಮ್ಮನಿಗೆ ಉಡಿಸ್ಬೋದು ಅಂತ ಕೂಡ ಹೇಳ್ತಾನೆ. ಒಟ್ಟಾರೆ ಮೊದಲು ಮಾಡತಕ್ಕಂಥದ್ದು ಪಂಚಗವ್ಯ ಪ್ರಾಶನ. ಆ ಟೈಮ್ ಅದು ಖಂಡಿತ ನೋಡಬೇಕು. ನೋಡಿ ಆದಮೇಲೆ ಆ ತಾಯಿ ಅಂದ್ರೆ ಒಂದು ತೀರ್ಮಾನ ತೆಗೆದುಕೊಂಡು ಅವರ ಶಾಸ್ತ್ರ ಅವರ ಪದ್ಧತಿ ಪ್ರಕಾರ ಮಾಡ್ತಾರೆ. ಆಮೇಲೆ ಆ ಹೆಣ್ಣು ಮಗುವಿಗೆ ಆರತಿ ಮಾಡ್ತಾರೆ. ಆರತಿ ಮಾಡಿದಾದ್ಮೇಲೆ 2 ಕೈಗಳಿಗೂ ಅರಿಶಿನ ಕುಂಕುಮವನ್ನು ಲೇಪನ ಮಾಡಿ ಈ ಒಂದು ಬಲಹಸ್ತದ್ದು ಎಡಗಡೆ ಕರೆಕ್ಟಾಗಿ ಗೋಡೆಗೆ ಹಾಕ್ಸ್ತಕ್ಕಂಥದ್ದು ಒಂದು ಅಚ್ಚು ಹಾಕಿಸ್ತಾರೆ. ಇನ್ನು ಈ ಎಡಗೈದು ಆಕೆ ಬಲಗಡೆಗೆ ಒಂದು ಅಚ್ಚು ಹಾಕಿಸ್ತಾರೆ. ಈ ರೀತಿ 2 ಕೈಗಳಿರ್ತಕ್ಕಂತಹದ್ದು. ಏನು ಅಂತಂದರೆ ಇನ್ನು ಮುಂದೆ ಆಕಸ್ಮಿಕ ಕಂಟಕಗಳಿದ್ದರೆ ಯಾವುದೇ ಕಾರಣಕ್ಕೂ ಇದು ದೋಷ ರಹಿತವಾಗಿರಬೇಕು, ಅಂದರೆ ದೋಷ ಮುಕ್ತವಾಗಬೇಕು ಅಂತಕ್ಕಂಥದ್ದಕ್ಕಾಗಿ ಕೂಡ ಆರತಿ ನೀರಿಂದ ದೃಷ್ಟಿಯನ್ನು ಕೂಡ ತೆಗಿತಾರೆ. ಆ ಮಗುವಿಗೆ ಯಾವುದೇ ಕಾರಣಕ್ಕೂ ಬಾಧಿಸಬಾರದು ಅಂತ. ಅಗ್ನಿ ನಕ್ಷತ್ರಗಳದ್ದು ಕೂಡ ಏನಾದರೂ ಕೇಡು ಅಂತ ಕರೀತಾರಲ್ಲ, ಅದು ಇದ್ರೂ ಕೂಡ ಕ್ಲಿಯರ್ ಆಗಲಿಕ್ಕೆ ಮಾಡಿಕೊಳ್ಳೇಬೇಕಾಗಿರತಕ್ಕಂತಹ ಪಂಚಗವ್ಯ ಪ್ರಾಶನದೊಂದಿಗೆ ಮಾಡತಕ್ಕಂತಹ ಆ ಪ್ರಥಮ ರಜೋದರ್ಶನದ ಸಂಬಂಧಪಟ್ಟಾಗಿರ್ತದೆ ಕಾರ್ಯಕ್ರಮ. ಇಷ್ಟು 11ನೇ ದಿನ ಮಾಡಿಯೇ ತೀರಬೇಕು. ಮೊದಲು ಆ ಕುಟುಂಬದ ಸಂಬಂಧಪಟ್ಟ ಎಚ್ಚೆತ್ತುಕೊಂಡು ಮಾಡತಕ್ಕಂಥ ಪದ್ಧತಿ ಇದ್ದೇ ಇರುತ್ತೆ. ಆ ನಂತರ 27ನೇ ದಿನ ಅಂದರೆ ಇದೇ ದಿನ ಬಂದಿರುತ್ತೆ ಆ ನಕ್ಷತ್ರ. ಆ ನಕ್ಷತ್ರ ದಿವಸ ಈ ಮಗು ಕೈಯಿಂದ ಗೋವಿಗೆ ಗ್ರಾಸವನ್ನು ಕೊಡು ಅಂತ ಹೇಳ್ತಾನೆ. ಗ್ರಾಸ ಅಂತಂದರೆ ಈ ಮಗು ಕೈಯಿಂದಲೇ ನವಧಾನ್ಯಗಳನ್ನು ಪೂರ್ಣವಾಗಿ ನೆನೆಸಿಬಿಟ್ಟು ಅಕ್ಕಿ ಬೆಲ್ಲವನ್ನು ಚೆನ್ನಾಗಿ ಕೆವುಚಿಬಿಟ್ಟು ಮನೆ ಹತ್ರ ಕರೆದು ಪೂಜೆ ಮಾಡಿಸಿ ಆ ಹಸು ತಿನ್ನಬೇಕು. ಆ ಹಸುವಿಗೆ ಆ ಮಗು ಪ್ರದಕ್ಷಿಣೆ ಹಾಕಬೇಕು. ಎಷ್ಟು ಪ್ರದಕ್ಷಿಣೆ ಹಾಕಬೇಕು? ಅವತ್ತು ಯಾವ ನಕ್ಷತ್ರ ಬಂದಿತ್ತು, ಆ ನಕ್ಷತ್ರದ ಸಂಖ್ಯೆ ಎಷ್ಟು, ಏನಾವತ್ತು ತಿಥಿ ಬಂದಿತ್ತು, ಆ ತಿಥಿ ಸಂಖ್ಯೆ ಎಷ್ಟು, ಅಷ್ಟು ಪ್ರದಕ್ಷಿಣೆ ಗೋವಿಗೆ ಹಾಕಿದ್ರೆ ಸರ್ವ ದೋಷಗಳು ನಿವಾರಣೆ ಆಗತಕ್ಕಂಥದ್ದು. ಇಷ್ಟನ್ನು ಮಾಡಬೇಕು ಋತು ಆದಾಗ. ಇದು ಕರೆಕ್ಟಾಗಿ ಆ ಮಗುವಿಗೆ ನಾವು ಕ್ಲಿಯರ್ ಮಾಡಿಕೊಟ್ಟಾಗ ಎಸ್ ಅಲ್ಲಿ ಇನ್ನು ಮುಂದಕ್ಕೆ ಆ ಮಗು ವಿದ್ಯಾಭ್ಯಾಸ ಆಗಿರಬಹುದು, ಮದುವೆ ಆದಮೇಲೆ ಆಗಿರಬಹುದು, ತುಂಬ ಚೆನ್ನಾಗಿರುತ್ತಾಳೆ. ಇವೇನು ನಾವು ಮಾಡಿರಲ್ಲ, ನೇರವಾಗಿ ಆ ಮಗುಗೆ ಮದುವೆ ಮಾಡಲಿಕ್ಕೆ ಹೋಗಿ ಇದು ತೆಗಿತಾರೆ, ಗಣಕೂಟ ಯೋನಿಕೂಟ ಅಂತ ಹೇಳಿ ಕೂಟ ಏನು ಸೋಲ್ಮೇಟ್ ನೋಡ್ತಾರಲ್ಲ, ಅದರಲ್ಲಿ ಚೆಕ್ ಮಾಡಿ ಯಾವುದೋ ಹೊಂದಾಣಿಕೆ ಮಾಡಿ ಕೊಟ್ಬಿಡ್ತಾರೆ. ಇವು ಇಷ್ಟೆಲ್ಲ ಪರ್ಸೆಂಟೇಜ್ ಇತ್ತಲ್ಲ ದೋಷ, ಇದು ಆವಾಗ ಆ್ಯಡ್ ಆಗುತ್ತೆ. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ನಾನು ಇವತ್ತು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದರೆ ಮುಂದಿನ ಯಾವತ್ತೊಂದಿನ ಕಟ್ಟಲೇಬೇಕಾಗತ್ತೆ. ಇದು ಆ್ಯಡ್ ಮಾಡ್ಕೊಂಡು ಬರುತ್ತೆ. ಪಾಪವೂ ಅಷ್ಟೇ, ಪುಣ್ಯವೂ ಅಷ್ಟೇ. ಮಾತ್ರ ಇದು ಕೂಡ 100ಕ್ಕೆ 100 ವಿಜ್ಞಾನವೇ ಆಗಿರುತ್ತೆ. ಅದಕ್ಕೆ ಆಯಾ ಸಂದರ್ಭದಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋದಾಗ ಅಷ್ಟೇ ಖುಷಿಯಿಂದ ಆ ಮಗು ಆಕೆಯ ಬದುಕಲು ಚೆನ್ನಾಗಿರ್ತಾಳೆ. ಖಂಡಿತ ಗುರುಗಳೇ. ಸೊ ಮೊದಲನೇ ಬಾರಿ ಹೆಣ್ಮಕ್ಳು ಋತುಮತಿ ಆದಾಗ ಯಾವುದೇ ರೀತಿಯಾಗಿರುವಂಥ ದೋಷ ಇದ್ರೂ ಕೂಡ ಅದನ್ನು ನಾವು ಈಗಲೇ ಪರಿಹಾರ ಅನ್ನೋಂಥದ್ದನ್ನ ಮಾಡ್ಕೊಳ್ಬೇಕು. ಪೋಷಕರಿಗೆ ಬೇಕಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ರ. ಫ್ಯೂಚರ್ ಚೆನ್ನಾಗಿರಬೇಕು ಅಂತಂದರೆ ಪರಿಹಾರ ಸಮಸ್ಯೆ ಇದ್ದರೆ ಇವತ್ತೇ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.